ಇಲಾಖೆ ಹಾಟಿಮಿಟಿಯಲ್ಲಿ ನಾವು ನೋಡ್ತಾ ಇದ್ದೀವಿ. 100 ರೂಪಾಯಿ 50 ಮೇಲೆ ಏನಾಗಿದೆ ಅಜ್ಜಿ? ಆಗೈತೆ. ಏನ್ ಮಾಡೋದು? ನಾನು ತಗೊಂಡೋಗಿ ಬ್ಯಾಂಕ್ನಾಗ ತಗೊಂಡೋಗಿ ಮಾಡ್ಸಾರ. ಮಂದಿಗೆ ಮಂದಿ ಮಾಡ್ತಾರ. ನಿಮ್ಮ ಆಸ್ತಿ ನಿನ್ನ ಆಸ್ತಿನ ಮಂದಿ ಮಾಡ್ತಾರೆ. ಅದು ಹೋಗ್ಬಿಡ್ತಿತ್ತು. ಅದು ಹೋಗ್ಬಿಡ್ತಿತ್ತು. ನಿಮ್ಮ ಆಸ್ತಿನ ಲಂಚ ತಗೊಂಡು ಬೇರೆ ಮಾಡ್ತಾರ. ಎಷ್ಟು ಏನ್ ಆಸ್ತಿ ಅಜ್ಜಿ? ಮನೆನಾ ಹೊಲನಾ? ನಿಮ್ ಮನೆ? ತಗೊಂಡು ಆಧಾರ್ ಕಾರ್ಡ್ ತಗೊಂಡು ಹೆಸರು ತಗೊಂಡು ಅವ್ರ ಹೆಸರು ಹಾಕೊಂಡು ಮತ್ತೆ ಆಧಾರ್ ಕಾರ್ಡ್ ಹೆಸರು ಅವ್ರ ಹಾಕೊಂಡು ಮಾಡ್ಯಾರ. ಬಂದ್ಮೇಲೆ ಮತ್ತೆ ಅವರು ಬೇರೆ ಹಾಕೊಂಡು ಮತ್ತೆ ಆನ್ಲೈನ್ನಾಗ ಮಾಡ್ಸ್ಯಾರ. ಯಾವ್ರು ಇಲ್ಲೇ ನೋಡಿ ಹೆಂಗ ಐತಲ್ಲ ವ್ಯವಸ್ಥೆ. ಇದು ಹೋರಾಟ ಒಳ್ಳೇದಂದ್ರೆ ಕೆಟ್ಟದಂದ್ರೆ? ಹೌದು. ಸರಿ ಅಜ್ಜಿ, ಬನ್ನಿ ಮತ್ತೆ ಹೋಗೋಣ. ಹೌದು ಆಗ್ಲಿ ಅಜ್ಜಿ. ನೋಡ್ರಿ ಒಳ್ಳೇದಕ್ಕ ಹೋರಾಟ ಮಾಡ್ತಿದೆ KRS ಪಕ್ಷ. ಹೌದು ಅಜ್ಜಿ. ಸರಿ, ಥ್ಯಾಂಕ್ಸ್ ಅಜ್ಜಿ. ನಾವು ನೋಡ್ತಾ ಇದ್ದೀವಿ. ನೀವೆಲ್ಲ ರೀಲ್ನಲ್ಲಿ ನೋಡಿದ್ದೀರಿ ವಿಷ್ಣು ಸೈನ್ಯ ಅಂತ ಹೇಳ್ಬಿಟ್ಟು. ಅದು ಕೇವಲ ಸಿನಿಮಾಗಳಲ್ಲಿ ನಮಗೆ ಹೋಗ್ತಾ ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ. ಆಗ ಹಗಲು ಇರೋರು ಮಳೆ ಅನ್ನೋದೇ, ಗಾಳಿ ಅನ್ನೋದೇ, ಬಿಸಿಲನ್ನೋದೇ ದಿನನಿತ್ಯ ಶ್ರಮವನ್ನು ಪಡ್ತಾ ಇದ್ದಾರೆ ಇವತ್ತು ಈ ವಿಷ್ಣು ಸೈನ್ಯ. ಅದೇ KRS ಪಕ್ಷದ ಸೈನ್ಯ. ಸೊ ಹಂಗಾಗಿ ಇವತ್ತು ನಾವು ಈ ನಾಡಲ್ಲಿರ್ತಕ್ಕಂಥ ಭ್ರಷ್ಟಾಚಾರ, ಲಂಚಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು. ಕುವೆಂಪು ಅವರು ಕಂಡಂತ ಕನಸನ್ನ ನನಸು ಮಾಡಬೇಕು. ಹಾಗಾಗಿ ಇವತ್ತು ನಾವು ಏನು ರಾಜ್ಯಾದ್ಯಂತ ಬೀದಿಗಿಳಿದು ನಡೀತಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡ್ಕೊತಾ ಜನರನ್ನು ನಾವು ಕರೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಬನ್ನಿ. ಈ ನಾಡಲ್ಲಿ ಭ್ರಷ್ಟಾಚಾರ ತಾಂಡವವಾಗ್ತಾ ಇದೆ. ಯಾವುದೇ ಕಚೇರಿಯಲ್ಲಿ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ. ಹಂಗಾಗಿ ಇವತ್ತು ನಮ್ಮಲ್ಲಿ ಒಬ್ಬ ಲಾರಿ ಮಾಲಕರು ಇದ್ದಾರೆ, ಸಂಡೂರ್ಮೂಲದವರು, ನಮ್ಮ ಹೊಸಪೇಟೆಯವರೇ ಸಂಡೂರ್ಮೂಲದವರು. ಅವ್ರನ್ನ ಕೂಡ ನಾವು ರೀತಿಯಲ್ಲಿ ಡಿಸ್ಕಂಟಿನ್ಯೂಸ್ ಕೆಲಸ ಗಣಿ ಇಲಾಖೆಯಲ್ಲಿ ಮಾಡ್ತಾ ಇದ್ರು. ಉದ್ದೇಶಪೂರ್ವಕವಾಗಿ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕೋದು, ಅಧಿಕಾರಿಗಳಿಗೆ ಲಂಚ ಕಿತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡೋದು, ಅದೆಲ್ಲವೂ ಕೂಡ ಈಗಾಗಲೇ ನಿಂತಿದೆ. ಅದು KRS ಪಕ್ಷದ ಕೊಡುಗೆ. ಸೊ ಹಂಗಾಗಿ ಇದು ಕೇವಲ ಅಷ್ಟೇ ಅಲ್ಲ, ನಮ್ಮ ಹಿಂದಗಡೆ ಟಿಬಿ ಡ್ಯಾಮ್ ಇದೆ. ಟಿಬಿ ಡ್ಯಾಮ್ ಅಲ್ಲಿ ನಿರಂತರವಾಗಿ 150 ಕ್ಯೂಸೆಕ್ಸ್ ನೀರು ಹೊರಗಡೆ ಹೋಗ್ತಾ ಇದೆ. ಆದ್ರೆ ಅವಿಭಾಜ್ಯ ಜಿಲ್ಲೆ ಬಳ್ಳಾರಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕುಗಳಿಗೆ ಈಗಲೂ ಸಮರ್ಪಕವಾಗಿ ಕುಡಿಯುವ ನೀರು ಕೊಡುವುದರಲ್ಲಿ ಇವತ್ತು ರಾಜಕಾರಣಿಗಳು ವಿಫಲರಾಗಿದ್ದಾರೆ. ಸರ್ಕಾರ ವಿಫಲವಾಗಿದೆ. ಇದಕ್ಕೆಲ್ಲ ಕಾರಣ ಬೇಜವಾಬ್ದಾರಿತಕ್ಕಂಥ ಅಧಿಕಾರಿಗಳು. ಇವತ್ತು ಅಧಿಕಾರಿಗಳು ಅವ್ರಿಗೇನು ಕೆಲಸ ಮಾಡ್ಬೇಕನ್ನೋ ಕನಿಷ್ಠ ಜ್ಞಾನ ಕೂಡ ಇಲ್ಲ ಅವರಿಗೆ. ಅಂತವ್ರು ಇವತ್ತು ಏನ್ ಮಾಡ್ತಾ ಇದ್ದಾರೆ, ರಾಜಕಾರಣಿಗಳಿಂದ ಚೇಳಾಗಿರಿ ಮಾಡಿಕೊಂಡು ಅವರ ಕೂಟನ್ನು ನೆಟ್ಕೊಂಡ ಸಾಲವನ್ನು ಮಾಡಿ ಸಂಬಳವನ್ನು ತಗೊಂಡು ಕೇಸಿನ ಮನೆ ಕೂತ್ಕೊಳ್ತಾರೆ. ಮೊನ್ನೆ ಒಂದು ನಮ್ಮದೇ ಆದಂತ ನಮ್ಮ ಹುಡುಗರಲ್ಲಿ ತಾಲೂಕಲ್ಲಿ ಕುರುಗೋಲಮಟ್ಟಿ ಏತ ನೀರಾವರಿ ಯೋಜನೆಯ ಬಗ್ಗೆ ಒಂದಿಷ್ಟು ನೀರು ಹರಿದ್ರಿ ಸರ್. 14 ವರ್ಷ ಆಗಿದೆ. ಕೋಟಿಗಟ್ಟಲೆ ಬಂಡವಾಳ ಹಾಕಿದ್ದೀರಿ, ಎಲ್ಲ ಓಕೆ ಇದೆ, ಬಟನ್ ಹೊಡೆದ್ರೆ ನೀರು ಬರುತ್ತೆ, ದಯವಿಟ್ಟು ಮಾಡಿ ಅಂತಂದ್ರೆ ನಮ್ಮ KDC ಅವರು, ಅವ್ರ ಹೆಸರು ಬಾಲಕೃಷ್ಣ, ಅವ್ರು ಎಂತ ನೆಗ್ಲೆಕ್ಟ್ ಇಲ್ಲ ಅಂತಂದ್ರೆ ಹೇಳ್ಬಾರ್ದು. ಪಂಚಾಯತ್ನ ಹೊರಗಡೆ ಎಷ್ಟಿಸಲು ಅಂತಾನೋ ಏನೋ ನಮಗೆ ಗೊತ್ತಿಲ್ಲ, ಅಥವಾ ತನ್ನ ಕಲೋರಿ ಏನೋ ಮಾಡೋ ಗೊತ್ತೇನೋ ಗೊತ್ತಿಲ್ಲ. ನಾನು ಯಾಕೆ ಬರಬೇಕು ಅಂತಾನೆ. ಇವನಿಗೆ ಯಾವ ಸಂಬಳ ಕೊಡ್ತಿರೋದು? ಯಾರು ನಾವು ಕೊಡ್ತಿರ್ತಕ್ಕಂಥ ಸಂಬಂಧದಲ್ಲಿ ಬದುಕಿರೋರು ಇವತ್ತು ನಾವೇನೋ ಒಂದು ಸಣ್ಣ ಕೆಲಸ ಇರ್ತಕ್ಕಂಥ ಬರಲ್ಲ ಮಾಡಲ್ಲ. ಮೊನ್ನೆ ಹಿಂದೆ ಒಂದು ಲೈವ್ನಲ್ಲಿ ತಾವೆಲ್ಲರೂ ಗಮನಿಸಿದಿರಿ. ಸ್ವಾಮಿ ಟಿಬಿ ಡ್ಯಾಮ್ ತುಂಬಿದೆ,
ಆದ್ರೆ ನೀರಿನ ಮಹತ್ವ ನಮಗೇನಂತ ಗೊತ್ತಾಗ್ತಾ ಇಲ್ಲ. ನಮ್ಮನ್ನ ಈ ರಾಜಕಾರಣಿಗಳು ಶಿಕ್ಷಣದಿಂದ ವಂಚಿತರನ್ನು ಮಾಡ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಾ ಇದ್ದಾರೆ ಒಂದ್ ಕಡೆ, ಇನ್ನೊಂದು ಕಡೆ ರಾಜಕೀಯವಾಗಿ ನಮ್ಮನ್ನೆಲ್ಲ ಸೆರೆ ಬಡಿತಾ ಇದ್ದಾರೆ. ಸುಮಾರು 5 ವರ್ಷದ ಏನೋ 6-7 ವರ್ಷ ಆಯಿತು ಟಿಪಿಜೆಡ್ಪಿ ಏನು ಎಲೆಕ್ಷನ್ ನಡೀಬೇಕಾಗಿತ್ತು. ಆ ಟಿಪಿಜೆಡ್ಪಿ ಎಲೆಕ್ಷನ್ ಅಲ್ಲಿ ಯಾರು ಲೀಡರ್ ತಾನವರು ಕೆಳವರ್ಗದಿಂದ ಬಂದವರು ರಾಜಕೀಯವಾಗಿ ಮುಂದೆ ಬಂದು ನೆಕ್ಸ್ಟ್ ಟಿಪಿಜೆಡ್ಪಿ ಮೊದಲ ಸ್ಟೆಪ್ ಇದು. ಆ ಮೊದಲ ಸ್ಟೆಪ್ಗೆ ಯಾರು ಬರಬಾರ್ದು. ಅದು ಬಂದ್ರೆ ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳು MP MLAಗೆ ನಿಂತು ಮತ್ತೆ ಇವರು ಎಲ್ಲಿ ಕಾಂಪಿಟೇಟರ್ ಆಗ್ತಾರೋ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ನಮ್ಮನ್ನ ತಡೆ ಹಿಡಿತಾ ಇದ್ದಾರೆ. ಹೀಗಾಗಿ ಇವತ್ತು ಕುಟುಂಬ ರಾಜಕಾರಣ ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಪಕ್ಷ ಈ ಒಂದು ರಾಜಕೀಯ ವ್ಯವಸ್ಥೆಯನ್ನ ರಾಜಕೀಯ ಶುದ್ಧೀಕರಣ ಮಾಡಲಿಕ್ಕೆ ಬಂದಿದೆ. ಹಾಗಾಗಿ ತಾವೆಲ್ಲರೂ ಗಮನಿಸಬೇಕು, ಬರಬೇಕು. ರಾಜಕೀಯ ಅನ್ನೋದು ಬಹಳ ಪವಿತ್ರವಾದದ್ದು. ಅಂತ ಪವಿತ್ರವಾದ ರಾಜಕಾರಣವನ್ನು ಇವತ್ತು ರಾಜಕೀಯ ಅಂದ್ರೆ ಸುವರ್ಣ ಲೆಕ್ಕಕ್ಕೆ ಇವತ್ತಿನ ಈ JCB ಪಕ್ಷಗಳು ತಂದಿದೆ. ಹಂಗಾಗಿ ನೀವು ಬದಲಾಗಿ ನಿಮ್ಮ ಮನಸ್ಥಿತಿಗಳನ್ನ ಬದಲು ಮಾಡ್ಕೊಳ್ಳಿ. ಅದೇನೇ ನಮ್ಮ ಜೊತೆ ಕೈ ಜೋಡಿಸಿ. ನಾವಿವತ್ತು ಯಾರೋ ಏನು ಆದೇಶಗಳನ್ನ ಏನೋ ಹಿರಿಯರಿಗೆ ಅಥವಾ ಬಾಡುವುದನ್ನ ಮತ್ತೊಂದು ಕೊಟ್ಟು ನಮಗೆ ತಪ್ಪಿಲ್ಲ. ನಮ್ಮದೇ ಜೇಬಿನ ಹಣವನ್ನ, ನಮ್ಮದೇ ಬೆವರಿನ ಹಣವನ್ನ ಇವತ್ತು ಖರ್ಚು ಮಾಡಿ ಈ ನಾಡಲ್ಲಿ ಒಂದು ಕ್ರಾಂತಿಯನ್ನ ಮುಟ್ಟಿಸ್ಬೇಕು, ಈ ನಾಡಿಗೆ ಪರ್ಯಾಯ ರಾಜಕೀಯ ವ್ಯವಸ್ಥೆಯನ್ನ ಕಲ್ಪಿಸ್ಬೇಕಂತ ಬಿಟ್ಟು ಪಣ ತೊಟ್ಟು ಬಂದಿದ್ದೀವಿ. ಇಲ್ಲಿ ಏನು ಈ ಸ್ಥಳ ನಮ್ಮ ಜೀವನದಲ್ಲಿ ನಾನು ಮರೆಯಲ್ಲ. ಯಾಕಪ್ಪ ಅಂತಂದ್ರೆ ಇನ್ನು ಅಧಿಕೃತವಾಗಿ ಘೋಷಣೆಯನ್ನು ಆಗಿರಲಿಲ್ಲ, ಇನ್ನೇನು ಆಗತ್ತೆ ಅಂತ ಹೇಳ್ತಾ ಇದ್ರು ನಮ್ಮ ಜಿಲ್ಲೆ. ಆ ಸಂದರ್ಭದಲ್ಲಿ ಈ ಒಂದು ಲೈಟಿನ ಕಂಬಕ್ಕೆ ಆ ಕಂಬ ದೊಡ್ಡದಿದೆಲ್ಲ ಅಷ್ಟು ಒಂದು ಪಟೋಳ ಹಾಕಿದ್ರು. ದೇವತೆ ಸಂಘ ಯಾತ್ರೆ ಬರ್ತಿರ್ಬೇಕಾದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ಲಿಂಗೇಗೌಡರು ಎಲ್ಲರೂ ಇಲ್ಲಿ ಬಂದು ಆ ಪಟೋಲ್ ನೋಡಿ ಆಗಿದ್ದಾರೆ ತೆರವುಗೊಳಿಸಿದ್ರು. ಯಾರು ARS ಪಕ್ಷದ ಸೈನಿಕರು. ಯಾಕೆ ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಅಧಿಕಾರಿಗಳು ಇವತ್ತು ರಾಜಕಾರಣಿಗಳ ಊಟು ನೆಚ್ಚಲಿಕ್ಕೆ ಅವರು ಸೀಮಿತವಾಗಿಬಿಟ್ಟಿದ್ದಾರೆ. ಹಾಗಾಗಿ ಇದನ್ನು ತೆರವುಗೊಳಿಸಲಿಕ್ಕೆ ಕೂಡ ಕರ್ನಾಟಕ ರಾಜ್ಯಕ್ಕೆ ಚರ್ಚೆ ಮಾಡಬೇಕಾಗಿತ್ತು. ಆಗ ಅಂದಿನ ಆ ಸಂದರ್ಭದಲ್ಲಿ ನಮ್ಮ ಫಾರೆಸ್ಟ್ ಅರಣ್ಯ ಇಲಾಖೆ ಸಚಿವರು ಮತ್ತು ಅವರ ಬೆಂಬಲಿಗರು ಇಲ್ಲಿ ಬಂದು ಏನೋ